ನನಗೆ ಭಾಳ ಆಶ್ಚರ್ಯ ಆಗುವಂಥದ್ದು ಈ ನಮ್ಮ ಎಚ್ ಕೆ ಪಾಟೀಲ್ರ ಹೇಳಿಕೆ, ನೀವೇನಾದರೂ ಕೋಆಪ್ರೇಟ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಕ್ರಮ ಜರುಗಿಸ್ತೀವಿ ಅನ್ನುವಂಥ ಮಾತಿದೆಯಲ್ಲ, ಏನಿದು ಕಥೆ? ಇದು ಹಬ್ಬ ಇಲ್ಲ, ಹರಿದಿನ ಇಲ್ಲ, ಅವ್ರಿಗೂ ಕ್ಲಾರಿಟಿ ಇಲ್ಲ. ಆಮೇಲೆ ನೀವು ಯಾರನ್ನ ಕನ್ಸಿಡರ್ ಮಾಡಬೇಕು, ಯಾರನ್ನ ಕನ್ಸಿಡರ್ ಮಾಡಬಾರ್ದು ಅನ್ನುವಂಥದ್ದು ಗೊತ್ತಿಲ್ಲ. ನಿಮಗೆ ಗೊತ್ತಿದೆಯಾ ಇಲ್ಲೋ ಎಚ್ ಕೆ ಪಾಟೀಲ್ರೇ? ನಿಮ್ಮ ಗಮನಕ್ಕೊಂದು ವಿಷಯ ತರ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಕಿದ್ವಾಯಿ ಆಸ್ಪತ್ರೆ ಇರುವಂಥ ಟೀಮಿಗೆ 60 ಜನರಿಗೆ ಈ ರೀತಿ ಟ್ರೈನಿಂಗ್ ಕೊಡ್ತೀವಿ ಬನ್ನಿ ಅಂತ ಕರೆದಿದೆ ವ್ಯವಸ್ಥೆ. ಕಿದ್ವಾಯಿ ಆಸ್ಪತ್ರೆ ಮೊದಲೇ ಸಿಬ್ಬಂದಿ ಇಲ್ಲ. ಎಷ್ಟು ಜನ ಕ್ಯಾನ್ಸರ್ ಪೇಷಂಟ್ಗಳು ಒದ್ದಾಡ್ತಿರ್ತಾರೆ ಗೊತ್ತಾ? ಅಲ್ಲಿ ಸಾಯ್ತಾ ಇರ್ತಾರೆ. ಒಂದು ದಿವಸ ಏನಾದರೂ ಅವ್ರಿಗೆ ತೊಂದರೆ ಆಯಿತು ಅಂತಂದರೆ ಕಷ್ಟ ಅವ್ರ ಜೀವನ ಪಾಪ. ಮೊದಲೇ ನರಕಯಾತನೆ ಅನುಭವಿಸ್ತಾ ಇರ್ತಾರೆ. ನಾನು ಮಾತಾಡಿದೆ, ನಾನು ಕಿದ್ವಾಯಿ ಸಿಬ್ಬಂದಿ ಜೊತೆ ಮಾತಾಡಿದೆ. ನಾನು ಆಶ್ಚರ್ಯ ಆಗೋಯ್ತು ನನಗೆ. ದಯವಿಟ್ಟು ಇಂಥವನ್ನೆಲ್ಲ ವಾಪಸ್ ತಗೋಬೇಕು ನೀವು. ವೆರಿ ಬ್ಯಾಡ್. ನೀವು ಈ ರೀತಿ ಏನು ಗೊತ್ತಾ, ಯಾರು ಕೋಆಪ್ರೇಟ್ ಮಾಡಲ್ವೋ ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ, ಶಿಸ್ತು ಕ್ರಮ ಜರುಗಿಸ್ತೀವಿ. ಏನಿದೆಲ್ಲ ಇದು? ಒಂದಾ ಎರಡಾ ಗೋಳು ನಾವು ಹೇಳ್ತಾನೆ ಇದ್ದೀವಿ. ಈ ಮನೆಗೆ ಹೋಗ್ತಾರಲ್ಲ ಬಿಡಿ, ನಾನು ಹೇಳಿದೆ ಯಾರನ್ನ ಕನ್ಸಿಡರ್ ಮಾಡಬೇಕು, ಏನು ಎತ್ತ, ಅವ್ರೇನು ಹ್ಯಾಂಡಿಕ್ಯಾಪ, ಅನಾರೋಗ್ಯನ, ರಿಟೈರ್ಮೆಂಟಿಗೆ 15 ದಿವಸ, 1 ತಿಂಗಳಿದೆಯಾ, ವಯಸ್ಸಾಗಿದೆಯಾ, ಮೆಟ್ಲತ್ತ ಕಷ್ಟನ, ಪ್ರೆಗ್ನೆಂಟಾ, ಏನು ನೋಡಲ್ಲ ಇವರು. ಒಂದಾ ಎರಡಾ ಗೋಳು ನೋಡಿ. ಸಮೀಕ್ಷೆ ವೇಳೆ ಸರ್ವರ್ ಟ್ರಬಲ್, ಸಮಸ್ಯೆ ಸರಿಪಡಿಸಿದ್ದೇವೆ ಎಂದ ಆಯೋಗ. ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿ ಜಾತಿ ಗಣತಿ ಶುರುವಾಗಿದೆ. ಆರಂಭದಿಂದಲೂ ಇಲ್ಲಿವರೆಗೂ ಸಾಲು ಸಮಸ್ಯೆಗಳೇ ಎದುರಾಗ್ತಿವೆ. ಸಮೀಕ್ಷೆಗೆ ಒಟ್ಟು ರಾಜ್ಯಾದ್ಯಂತ 1,50,000ಕ್ಕೂ ಹೆಚ್ಚು ಶಿಕ್ಷಕರನ್ನ ಬಳಸಿಕೊಳ್ಳಲಾಗ್ತಿದೆ. ಆದ್ರೆ ಗಣತಿ ಮಾಡಲು ಮನೆ ಎದುರು ಹೋಗಿ ನಿಂತಾಗ ಸರ್ವರ್ ಪ್ರಾಬ್ಲಮ್ ಉಂಟಾಗ್ತಿದೆ. ಈ ಬಗ್ಗೆ TV9 ಜೊತೆ ಮಾತನಾಡಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯುಕ್ತ ದಯಾನಂದ್, ಆಪ್ ಸ್ವಲ್ಪ ಸ್ಲೋ ಇದೆ, ಬಾಕಿ ಎಲ್ಲ ಸರಿಪಡಿಸಿದ್ದೇವೆ ಅಂತ ಹೇಳಿದ್ದಾರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ಆ್ಯಪ್ ಅಂತ ಹೇಳಿದೆ. ಆ ಆ್ಯಪ್ನಲ್ಲಿ ಸ್ವಲ್ಪ ಗ್ಲಿಚಸ್ ಇದೆ. ಅಂದರೆ OTP ಬರುವಂಥದ್ದು, ಇನ್ನೊಂದು ಅದೆಲ್ಲ ಈ ಗವರ್ನೆನ್ಸ್ ಅವ್ರು ಮಾಡಿರುವಂಥದ್ದು. ಈ ಗವರ್ನೆನ್ಸಲ್ಲಿ ಕುಳಿತುಕೊಂಡು EDCSನಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಸ್ಲೋ ಇದೆ. ಅದೇ ಇನ್ನೇನು ಬೇರೆ ಸಮಸ್ಯೆ ಅಂತಲ್ಲ, ಸ್ವಲ್ಪ ಸ್ಲೋ ಇದೆ. ಅದನ್ನು ರೆಕ್ಟಿಫೈ ಮಾಡ್ತಾ ಇದ್ದಾರೆ. OTP ಸಮಸ್ಯೆನ ಸಾಲ್ವ್ ಮಾಡಿದ್ದೀವಿ. OTP ಇಲ್ಲ, MPIN ಅಂತ ಬರುತ್ತೆ, ಅದನ್ನು ಬಳಸ್ಕೊಂಡು ಮಾಡಿ ಅಂತೇಳಿ ಬೆಳಿಗ್ಗೆ ಅವರಿಗೆಲ್ಲ ಕಮ್ಯುನಿಕೇಟ್ ಮಾಡಿದ್ದೀವಿ. ಲೊಕೇಶನ್ ಅದ ಹಂಚಿಕೆ ಏನು ಮಾಡಿದೆ, ಹಂಚಿಕೆಯಲ್ಲಿ ಅವ್ರು ಹೋಗಿ ಅದರಲ್ಲಿ ಆ ಏರಿಯಾದಲ್ಲಿ ಅವ್ರು ಮಾಡಬೇಕು. 90% ಸರಿ ಇದೆ. ಇನ್ನೊಂದು 10% ಸಣ್ಣ ಪುಟ್ಟದ್ದು ಅಂದರೆ ಬೇರೆ ಲೊಕೇಶನ್ ಬೇರೆ ತೋರಿಸ್ತಾ ಇದೆ ಅನ್ನೋ ಇದಿದೆ. ಅದನ್ನೆಲ್ಲ ಈಗ ಅವ್ರ ಟೀಮ್ ಇದೆ, ಅದನ್ನು ರೆಕ್ಟಿಫೈ ಮಾಡ್ತಾರೆ. ಯಾವ್ದು ಆ ಥರ ಇದೆ ಅದನ್ನು ತಹಸೀಲ್ದಾರ್ಗಳು DC ಮೂಲಕನೋ ಅಥವಾ ನೇರವಾಗೋ ನಮ್ಮ ಗ್ರೂಪ್ ಇದ್ದಾವೆ ಅಲ್ಲಿ ಅಪ್ಲೋಡ್ ಮಾಡಿದ್ರೆ, ಮಾಹಿತಿಯನ್ನು ಕೊಟ್ಟರೆ ಆ ಮಾಹಿತಿ ಕೊಟ್ಟಾಗ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಇತರೆ ಧರ್ಮದ ಕಾಲಮ್ ಇದೆಯಲ್ಲ ಸರ್, ಅಲ್ಲಿ ನಮೂದು ಮಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ, ಸಿಗ್ತಿಲ್ಲ. ಅದು ಸುಳ್ಳು. ಯಾರೋ ಬೇಕು ಅಂತ ಮಾಡಿದ್ದಾರೆ ಮೊನ್ನೆ. ಈ ಥರ ಅಂತ ಹೊಡೆದ್ರೆ ಅದು ಬರ್ತಾ ಇಲ್ಲ, ಬರೀ ಒಂದೇ ಧರ್ಮ ತಗೊಳುತ್ತೆ ಅಂತ, ಅದೆಲ್ಲ ಸುಮ್ಮನೆ ಸುಳ್ಳು ಹೇಳಿರೋವಂಥದ್ದು. ನಾನು ಅದನ್ನು ಇಮಿಡಿಯೇಟ್ ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಂದ ನಂತರ ನಾನು ಚೆಕ್ ಕೂಡ ಮಾಡಿದ್ದೇನೆ. ನಾವು ಏನು ಧರ್ಮದ ಯಾವ್ಯಾವ ಧರ್ಮ ಈಗ ನಮೂದು ಮಾಡಿದ್ವಿ ಅದನ್ನು ಹೊರತುಪಡಿಸಿ ಇತರೆಗೆ ಹೋಗಿ ಯಾವ ಧರ್ಮ ಬೇಕಾದ್ರೂ ಬರ್ಕೋಬಹುದು. ಜಿಯೋ ಟ್ಯಾಗಿಂಗ್ ಸರಿಯಾಗಿ ಆಗಿಲ್ವಾ? ಅದೇನಾದರೂ ಹುಡುಕಾಟಕ್ಕೆ ಸಮಸ್ಯೆ ಆಗ್ತದೆ? ಇಲ್ಲ, ಮನೆಗಳಿಗೆ ಜಿಯೋ ಟ್ಯಾಗಿಂಗ್ ಆಗಿದೆ, ಬಿಟ್ಟಿದ್ರೂ ಕೂಡ ಏನು ಸಮಸ್ಯೆ ಇಲ್ಲ. ಆದ್ರೆ ಅವರ ಬೌಂಡ್ರಿ ವ್ಯಾಪ್ತಿ ಒಳಗಡೆ ಬಂದರೆ ಅದನ್ನು ಅವರೊಂದು UHID ನಂಬರ್ ಕ್ರಿಯೇಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬಹುದು. ಲೊಕೇಶನ್ ಕೂಡ ಸೇರ್ಪಡೆ ಆಗಿದೆ ಸರ್? ಲೊಕೇಶನ್ ಸೇರ್ಪಡೆ ಆಗಿದೆ. ಒಬ್ರಿಬ್ರು ಹೇಳ್ತಾ ಇದ್ದಾರೆ ಲೊಕೇಶನ್ ರಾಂಗ್ ತೋರಿಸುತ್ತೆ ಅಥವಾ ಪಕ್ಕ ತೋರಿಸ್ತದೆ ಅಂತ. ಅಂಥವು 1 or 2% ಇರ್ಬೋದು. ರೆಕ್ಟಿಫೈ ಅಂಥವು ಯಾವ್ಯಾವ ಇದಾವೆ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅದನ್ನು ನಮ್ಮ ಈ ಗವರ್ನೆನ್ಸಲ್ಲಿ ಕೊಟ್ಬಿಟ್ಟು ಸೆಟರೇಟ್ ಮಾಡ್ತಾ ಇದ್ದಾರೆ. ಇನ್ನು ಮೊನ್ನೆಯಷ್ಟೇ ದೊಡ್ಡಬಳ್ಳಾಪುರದ AC ಕಚೇರಿ ಮುಂದೆ ಶಿಕ್ಷಕರು ಪ್ರತಿಭಟನೆ ನಡೆಸಿದ್ರು. ಗ್ರಾಮೀಣ ಪ್ರದೇಶದಲ್ಲಿರುವ ಶಿಕ್ಷಕರನ್ನ ನಗರ ಭಾಗಕ್ಕೆ ನೇಮಿಸಿದ್ದಾರೆ. 40 ಕಿಲೋಮೀಟರ್ ಇರುವ ಶಾಲೆಗಳಿಂದ ಬಂದು ಸಮೀಕ್ಷೆ ಮಾಡಲು ಅಸಾಧ್ಯ ಎಂದಿದ್ರು. ಗರ್ಭಿಣಿಯರನ್ನ, ಪುಟ್ಟ ಮಕ್ಕಳಿರೋ ಶಿಕ್ಷಕಿಯರನ್ನು ಗಣತಿಗೆ ನೇಮಿಸಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಆಯುಕ್ತರು ಹೇಳಿದ್ದು ಹೀಗೆ: ಅಲ್ಲಿ ಸ್ವಲ್ಪ BEOನ CRPಗಳನ್ನು ಕೂರಿಸ್ಕೊಂಡು ಯಾವ ಸ್ಕೂಲ್ ವ್ಯಾಪ್ತಿಗೆ ಯಾವ ಬ್ಲಾಕ್ ಬರುತ್ತೆ ಅಂತ ಸ್ವಲ್ಪ ಒಂದು 5 ನಿಮಿಷ ತಲೆ ಕೆಡಿಸ್ಕೊಂಡು ಹಂಚಿಕೆ ಮಾಡಿದ್ರೆ ಈ ಪ್ರಾಬ್ಲಮ್ ಬರಲ್ಲ. ಕೆಲವು ಕಡೆ ನೆಗ್ಲಿಜೆನ್ಸ್ ಮಾಡಿ ಈ ಊರಿನವ್ರಿಗೆ ಇನ್ನೊಂದು ಊರು ಕೊಟ್ಟಿರೋದು, ಆ ಊರವ್ರಿಗೆ ಈ ಊರು ಕೊಟ್ಟಿದ್ದು ಆಗಿದ್ದು ಕಂಪ್ಲೇಂಟ್ ಬಂದಿತ್ತು.
ಮೊದಲನೇ ದಿವಸನೇ ನಾವು ಮೈಸೂರದೇ ಒಂದೆರಡು ಉದಾಹರಣೆ ಕೊಟ್ಟು ನಾನು DC ವಿ ಸಿ ಮಾಡಿ ಅವರಿಗೆಲ್ಲ ಸೂಚನೆ ನೀಡಿದ್ದೇವೆ. ಹೈಸ್ಕೂಲ್ ಟೀಚರನ್ನು ಬಳಸಿ ಅಂತ ಹೇಳಿ ನಾವು ಆದೇಶವನ್ನು ಕೊಟ್ಟಿದ್ದೇವೆ. ಯಾರು ಗರ್ಭಿಣಿ ಇದ್ದವ್ರನ್ನ ಮಾಡಲೇಬೇಕು ಅಂತ ನಾವೇನು ಹೇಳಿಲ್ಲ ಅವ್ರಿಗೆ, ಅಥವಾ ಯಾರನ್ನೂ ಬಿಡಬೇಡಿ ಅಂತ ಹೇಳಿಲ್ಲ. DC ಡಿಸಿಷನ್ ತಗೊಳ್ತಾರೆ. ಆ ಥರ ಇದ್ದರೆ ಅಲ್ಲೇ DCಗೆ ಅಥವಾ ತಹಸೀಲ್ದಾರರಿಗೆ ಅಪೀಲ್ ಮಾಡಿಕೊಂಡ್ರೆ ಅವ್ರು ಮಾಡ್ಕೊಳ್ತಾರೆ, ಡಿಸಿಷನ್ ತಗೊಳ್ತಾರೆ, ಆಲ್ಟ್ರೇಟ್ ಹಾಕೊಳ್ತಾರೆ. ಹೀಗೆ ಆಯುಕ್ತರು ಸಮಸ್ಯೆಗಳನ್ನ ಸರಿಪಡಿಸಿದ್ದೇವೆ ಎನ್ನುತ್ತಿದ್ದಾರೆ. ಆದ್ರೆ ಫೀಲ್ಡ್ ನಲ್ಲಿ ಶಿಕ್ಷಕರು ಪಡುತ್ತಿರುವ ಪಾಡೆ ಬೇರೆಯಾಗಿದೆ. ಹೀಗಾಗಿ ಇದೇ ಅವಸ್ಥೆಯಲ್ಲಿಯೇ ಗಣತಿ ಮುಗಿದು ಹೋಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.